ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳ್ತಂಗಡಿಯ ಒಂದು ಮಿನಿ ವಿಧಾನಸೌಧದಲ್ಲಿ ತಹಸೀಲ್ದಾರ್ ಕಚೇರಿಯ ಬಳಿ ಏನೆಲ್ಲ ನಡೆದಿದೆ, ಯಾವ ರೀತಿ ಪೊಲೀಸರು ಹೋರಾಟಗಾರರ ಜೊತೆ ವರ್ತಿಸಿದ್ರು, ಪ್ರತಿಯೊಂದನ್ನು ಕೂಡ ನೀವು ಗಮನಿಸಿದ್ದೀರಿ. ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲವೂ ಕೂಡ ಬರ್ತಾ ಇದೆ. ಅಲ್ಲಿ ಅಂಥ ಐಡ್ರಾಮದ ಅವಶ್ಯಕತೆ ಇರಲಿಲ್ಲ. ಆದರೂ ಬೇಕಂತಲೇ ಅಲ್ಲಿ ಐಡ್ರಾಮ ಕ್ರಿಯೇಟ್ ಮಾಡಿದ್ದು ಬೆಳ್ತಂಗಡಿಯ ಪೊಲೀಸರು. ಯಾಕೆಂತೇಳಿದರೆ, ಅಲ್ಲಿ ಹೋದಂಥ ಸೌಜನ್ಯ ಹೋರಾಟಗಾರರು ಬೇರೆ ಬೇರೆ ಊರುಗಳಿಂದ ಬಂದವರಿರ್ಬೋದು, ಅಲ್ಲಿ ಇರುವವರಿರ್ಬೋದು, ಅಥವಾ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವವರಿರ್ಬೋದು. ಯಾರು ಕೂಡ ಅಲ್ಲಿ ಗಲಾಟೆ ಮಾಡಲಿಕ್ಕೆ ಹೋದದಲ್ಲ, ಘೋಷಣೆ ಕೂಗ್ಲಿಕ್ಕೆ ಹೋದದಲ್ಲ, ಯಾರಿಗೂ ಧಿಕ್ಕಾರ ಕೂಗ್ಲಿಕ್ಕೆ ಹೋದದಲ್ಲ, ಮೈಕಲ್ಲಿ ಭಾಷಣ ಮಾಡಲಿಕ್ಕೆ ಹೋದದಲ್ಲ, ಸಭೆ ಮಾಡಲಿಕ್ಕೆ ಹೋದವರಲ್ಲ. ಅಲ್ಲಿ ಹೋದವರೆಲ್ಲರೂ ಕೂಡ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಲಿಕ್ಕೆ ಹೋದವರು. ಅವರವರ ಸ್ವ ಇಚ್ಛೆಯಿಂದ ಎಲ್ಲರೂ ಬಂದು ಸೇರ್ಕೊಂಡಿದ್ದಾರೆ. ಹೋರಾಟಕ್ಕೆ ಬೆಂಬಲ, ಹೋರಾಟಗಾರರಿಗೆ ಬೆಂಬಲ ಸೂಚಿಸಲಿಕ್ಕೆ ಬಂದವರು. ಅಲ್ಲಿ ಮನವಿ ಕೊಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿಲ್ಲ ಅಂತ ಹೇಳಿದರೆ ತಡೆದ್ರು. ನಿಮಗೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು. ಅಲ್ಲಿ ಎಲ್ಲರೂ ಜನ ಸೇರುವ ಮೊದಲೇ ಅಲ್ಲಿ ಒಂದು ಬಂದಿದ್ದಂಥ ನಮ್ಮ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷರಾಗಿದ್ದಂಥ ಅನಿಲ್ ಅವರನ್ನು, ಪ್ರಜ್ವಲ್ ಅವರನ್ನು, ರವೀಂದ್ರ ಶೆಟ್ಟಿ ಅವರನ್ನು, ಮತ್ತು ಜೊತೆಗಿದ್ದ ಒಂದು 2-3 ಜನರನ್ನು ಕರ್ಕೊಂಡು ಹೋದರು ಕುಂಜಾಲಕಟ್ಟೆ ಸ್ಟೇಷನ್ಗೆ. ಅವರಿಗೆ ಮಾತಾಡಲಿಕ್ಕೂ ಅವಕಾಶ ಮಾಡಿಕೊಡ್ಲಿಲ್ಲ. ನಿಮಗೆ ಪರ್ಮಿಷನ್ ಇಲ್ಲಲ್ಲ, ಯಾಕೆ ಬಂದ್ರಿ, ಹೇಗೆ ಬಂದ್ರಿ ಅಂತ ಅದೇ ಪ್ರಶ್ನೆ. ಅದಕ್ಕೆ ಅವರು ಉತ್ತರ ಕೊಡಲಿಕ್ಕೆ ಕೂಡ ಅವರಿಗೆ ಅವಕಾಶ ಮಾಡಿಕೊಡದೆ ಒಂದು ರೀತಿಯಲ್ಲಿ ಅವರನ್ನು ದೂಡಿಕೊಂಡು ಹೋದಾಗೆ ಫೋರ್ಸ್ಫುಲ್ಲಿಯಾಗಿ ಅವರನ್ನು ಕರ್ಕೊಂಡು ಹೋಗಿದ್ರು ಕುಂಜಾಲಕಟ್ಟೆ ಸ್ಟೇಷನಲ್ಲಿ ಕೂತ್ಕೊಳ್ಳಿಸಿ. ಇದರ ಉದ್ದೇಶ ಏನು ಅಂತ ಹೇಳಿದರೆ, ಈ ಒಂದು ಅವರನ್ನು ಕರ್ಕೊಂಡು ಹೋಗುವಂಥ ಫೋಟೋ ವಿಡಿಯೋ ಬಂದ ತಕ್ಷಣ ಉಳಿದವರಲ್ಲಿ ಬರುವವರೆಲ್ಲ ಹಿಂದೇಟಾಗ್ತಾರೆ, ಯಾರು ಸೇರುವುದಿಲ್ಲ, ಬರಬಾರ್ದು, ಹೋರಾಟಗಾರರಿಗೆ ಬೆಂಬಲ ಇಲ್ಲ ಅಂತ ಅದು ಮೆಸೇಜ್ ಹೋಗಬೇಕು ಅನ್ನುವ ಉದ್ದೇಶದಿಂದ ಮಾಡಿದ್ದದು. ಆಮೇಲೆ ಆದರೂ ಅಲ್ಲಿ ತುಂಬ ಜನ ಸೇರಿದ್ರು, ಎಲ್ಲ ಕಡೆಯಿಂದ ಬಂದಿದ್ದಾರೆ. ಅಲ್ಲಿ ತಹಸೀಲ್ದಾರ್ ಕಚೇರಿಯ ಒಳಗೆ ಹೋಗ್ಲಿಕ್ಕೆ ಬಿಡಲಿಲ್ಲ ನಮ್ಮನ್ನು. ತಹಸೀಲ್ದಾರ್ ಕಚೇರಿಯ ಒಳಗೆ ಮನವಿ ಕೊಡ್ಲಿಕ್ಕೆ ಹೋಗ್ಲಿಕ್ಕೆ ಪರ್ಮಿಷನ್ ಬೇಕು ಅಂತ ಹೇಳ್ತಾರೆ. ಯಾವುದಕ್ಕೆ ಪರ್ಮಿಷನ್? ನಮಗೆ ಯಾವುದಕ್ಕೆ ಪರ್ಮಿಷನ್? ನಾವಲ್ಲಿ ಹೋರಾಟಕ್ಕೆ ಬಂದವರ, ಸಭೆ ಮಾಡಲಿಕ್ಕೆ ಬಂದವರ, ಭಾಷಣ ಮಾಡಲಿಕ್ಕೆ ಬಂದವರ, ನಮಗೆ ಯಾಕೆ ಪರ್ಮಿಷನ್ ಬೇಕು? ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ, ಮುಖ್ಯಮಂತ್ರಿಗೆ ನಮ್ಮ ನೋವನ್ನು ತೋಡಿಕೊಳ್ಳಿಕ್ಕೆ ಬಂದವರಿಗೆ ಮನವಿ ಕೊಡಲಿಕ್ಕೆ ಪರ್ಮಿಷನ್ ಯಾಕೆ ಬೇಕು? ಯಾವತ್ತೂ ಕೂಡ ಕಷ್ಟ ಬರ್ಬೋದು, ನಷ್ಟ ಆಗ್ಬೋದು, ನೋವು ಅನುಭವಿಸಲಿಕ್ಕೆ ಸಿಗ್ಬೋದು. ಆದರೆ ಖಂಡಿತವಾಗಿಯೂ ಒಂದು ದಿನ ನಾವು ಗೆದ್ದೇ ಗೆಲ್ತೇವೆ. ಯಾರು ಕೂಡ ಅದತಿಗೆಡುವಂಥದ್ದು, ಮನೋಸ್ಥೈರ್ಯವನ್ನು ಕಳ್ಕೊಳ್ಳುವಂಥದ್ದು ಬೇಡ. ಎಲ್ಲರೂ ಕೂಡ ನಾವು ಧೈರ್ಯದಲ್ಲಿ ಹೋರಾಟ ಮಾಡುವ